ಎರಡು ಸಂತ್ರಸ್ತ ಕುಟುಂಬಗಳು ಪರಸ್ಪರ ಎದುರು ಬದುರು ಆಗಿದೆ. ಹೆಣ್ಮಗಳೊಬ್ಬಳು ಗಂಡನನ್ನು ಕಳಕೊಂಡ ನೋವಿನ ಬೆನ್ನಲ್ಲೇ ಗಂಡನ ಮನೆಯವರಿಂದ ಆರೋಪವನ್ನು ಕೇಳಬೇಕಾದಂಥ ಪರಿಸ್ಥಿತಿಯಲ್ಲಿದ್ದಲೆ ಮಗನನ್ನು ಕಳಕೊಂಡ ನೋವಿನಲ್ಲಿ ಎತ್ತವರ ಕರುಳು ಚುರುಗುಟ್ಟುತ್ತಿದೆ. ಇಂತಹ ಒಂದು ವಿಲಕ್ಷಣ ಘಟನೆ ಕಾರ್ಕಳ ಮತ್ತು ನೆಲ್ಯಾಡಿಯ ಮಧ್ಯೆ ಸಂಭವಿಸಿದೆ. ನೆಲ್ಯಾಡಿ ಮೂಲದ ಸುದೀಪ್ ರೈ ಎನ್ನುವರು ಕಾರ್ಕಳದ ಸೌಮ್ಯ ಶೆಟ್ಟಿ ಅವರನ್ನು ಕಳೆದ 2 ವರ್ಷಗಳಿಂದ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯವಾಗಿ ಪ್ರೀತಿಸುತ್ತಿದ್ದರು. ಮದುವೆಯ ಆಫರ್ ನೀಡಿದಾಗ ಸೌಮ್ಯ ಶೆಟ್ಟಿ ಅವರು ಮನೆಯವರೊಂದಿಗೆ ಮಾತನಾಡಿ ಎನ್ನುವಂತಹ ಕೇಳಿಕೆಯನ್ನು ಇಟ್ಟಿದ್ದರು. ಸುದೀಪ್ ರೈ ಅವರು ಮನೆಯವರೊಂದಿಗೆ ಮಾತನಾಡಿದರು. ಮನೆಯವರು ಒಪ್ಪಿದ್ದರು. ಅದರಂತೆ ಸುದೀಪ್ ರೈ ಅವರು ತನ್ನ ಮನೆಯವರನ್ನು ಒಪ್ಪಿಸಿದ್ದರು. ಅವರು ಸಹ ಒಪ್ಪಿಗೆ ನೀಡಿದರು. ಸುದೀಪ್ ರೈ ಅವರ ಮನೆಯವರು ನೆಲ್ಯಾಡಿಯಿಂದ ಕಾರ್ಕಳಕ್ಕೆ ಹೆಣ್ಣು ನೋಡುವ ಶಾಸ್ತ್ರಕ್ಕೂ ಬಂದಿದ್ದರು. ಆ ಶಾಸ್ತ್ರವು ಮುಗಿದಿತ್ತು. ಏಪ್ರಿಲ್ ಅಥವಾ ಮೇಯಲ್ಲಿ ಮದುವೆ ಮಾಡುವುದು, ತಪ್ಪಿದರೆ ನವರಾತ್ರಿಯ ಸಂದರ್ಭದಲ್ಲಿ ಮದುವೆ ಮಾಡುವುದು ಎನ್ನುವ ತೀರ್ಮಾನ ಆಗಿತ್ತು. ಎರಡೂ ಮನೆಯವರು ಒಪ್ಪಿದ ಮೇಲೆ ಮದುವೆಗೆ ದಿನ ನಿಗದಿ ಮಾಡುವುದು, ಮದುವೆ ಎಲ್ಲಿ ನೆರವೇರಿಸುವುದು ಮತ್ತು ಅದರ ವ್ಯವಸ್ಥೆಗಳು ಹೇಗೆ ಎನ್ನುವುದರ ಬಗ್ಗೆ ಮಾತುಕತೆಗಳು ನಡೆದಿರಲಿಲ್ಲ. ಈ ಮಧ್ಯೆ ಫೆಬ್ರವರಿ ತಿಂಗಳಲ್ಲಿ ದಿಢೀರನೆ ಸುದೀಪ್ ರೈ ಮತ್ತು ಸೌಮ್ಯ ಶೆಟ್ಟಿಯವರು ಬೆಳ್ತಂಗಡಿ ತಾಲೂಕಿನ ದೇವಸ್ಥಾನವೊಂದರಲ್ಲಿ ಹಿಂದೂ ಸಂಪ್ರದಾಯದಂತೆ ಮದುವೆಯಾದರು. ಪುತ್ತೂರಿನ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ರಿಜಿಸ್ಟರ್ ಮದುವೆಯೂ ಆದರು. ಸಂಶಯ ಸೃಷ್ಟಿಯಾಗುವುದು ಇಲ್ಲಿ. ಎರಡೂ ಮನೆಯವರು ಒಪ್ಪಿಕೊಂಡು ಹೆಣ್ಣು ನೋಡುವ ಶಾಸ್ತ್ರ ಮುಗಿಸಿಕೊಂಡು ಮದುವೆಗೆ ದಿನ ನಿಗದಿ ಮಾಡುವಂತಹ ನಿರ್ಧಾರದಲ್ಲಿರುವಂತಹ ಸಂದರ್ಭದಲ್ಲಿ ಎಲ್ಲಿಂದಲೋ ಓಡಿ ಬಂದ ಪ್ರೇಮಿಗಳು ಮಾಡುವಂತಹ ಮದುವೆ ಶಾಸ್ತ್ರವನ್ನು ನಡೆಸಿರುವುದು ಯಾಕೆ ಎನ್ನುವುದು ಈ ಬಗ್ಗೆ ಗೊಂದಲಗಳಿವೆ. ಇದನ್ನು ಸ್ವತಃ ಸೌಮ್ಯ ಶೆಟ್ಟಿ ಅವರೇ ವಿವರಿಸ್ತಾರೆ, ಕೇಳಿ. ಇಲ್ಲ, ನಮಗೇನು ಸಹ ಗೊತ್ತಿಲ್ಲ ಸುಸೈಡ್ ಯಾಕೆ ಮಾಡ್ಕೊಂಡು ಸರ್. ರೀಸನ್ ನಮಗೆ ಆ್ಯಕ್ಚುಲಿ ಗೊತ್ತಿಲ್ಲ ಯಾವ ರೀಸನಿಗೆ ಸುಸೈಡ್ ಮಾಡಿಕೊಂಡ್ರು ಅಂತ. ನಮಗೆ ಇಲ್ಲಂದರೆ ಅವರ ಮನೆಗೆ ಹೋಗಿದ್ರು ಅಂದರೆ ನಾವು ಇಲ್ಲೇ ಇದ್ದದ್ದು, ರಿಜಿಸ್ಟರ್ ಎಲ್ಲ ಮಾಡಿಕೊಂಡು ಮದುವೆಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದೆ. ಅವ್ರು ಬಂದು ಮಾತಾಡಿ ಎಲ್ಲ ರಿಜಿಸ್ಟರ್ ಎಲ್ಲ ಆಗಿದೆ. ಇಲ್ಲಿರುವಾಗ ಸಹ ಅಷ್ಟೇ ನಮ್ಮ ಹತ್ರ ಒಳ್ಳೆದಿಂದಿದ್ರು, ಮನೆಗೆ ಹೋಗಿ ಬಂದು ಮಾಡ್ತಾಯಿದ್ರು. ಪಾಯ್ಸನ್ ಯಾಕೆ ತಗೊಂಡ್ರು ಅದು ರೀಸನ್ ನಮಗೆ ಸಹ ಗೊತ್ತಿಲ್ಲ. ನಾವು ಇಲ್ಲಿ ಅಡ್ಮಿಟ್ ಮಾಡಿದ್ದು ಫುಡ್ ಪಾಯ್ಸನ್ ಆಯಿತು ಹಾಗೆ ಅಂತ ಅಡ್ಮಿಟ್ ಮಾಡಿದ್ವಿ ಗಾಜಿರೆ ಹಾಸ್ಪಿಟಲ್ ಕಾರ್ಕಳಕ್ಕೆ. ಅಲ್ಲಿ ಹೇಳಿದರು ಜಾಂಡಿಸ್ ಇದಾಗಿದೆ, ಸೊ ಲಿವರಿಗೆ ಪ್ರಾಬ್ಲಮ್ ಉಂಟಂತ ಹೇಳಿದ್ರು. ಅವ್ರು ಮೆಡಿಸಿನ್ ಮಾಡ್ತಿದ್ರು. ಮತ್ತು ಮಿಡ್ನೈಟ್ ಸೆಕೆಂಡ್ ಡೇ ಡಾಕ್ಟರ್ ಬಂದು ಹೇಳಿದ್ರು ಸ್ವಲ್ಪ ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಇದೆ, ಸೊ ಇಲ್ಲಿ ಫೆಸಿಲಿಟಿ ಇಲ್ಲ, ಏನಪ್ಪೋ ಅಥವಾ ಆದರ್ಶಿಗೆ ಶಿಫ್ಟ್ ಮಾಡಿ ಅಂತ ಹೇಳಿದರು. ನಾನು ಆ ಟೈಮಲ್ಲಿ ಅವ್ರ ಮನೆಗೆ ಕಾಲ್ ಮಾಡಿ ಕೇಳಿದ್ದೇನೆ, ಅಂದರೆ ಇವರ ಹತ್ರ ಸಹ ಮಾಡಿಸಿದ್ದೇನೆ ಕಾಲ್ ಮಾಡಿ ಹೀಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ ಅಂತ. ಅವರ ಹಾಗೆ ಹೇಳಿದರು, ನಮಗೆ ನೀವು ಇಷ್ಟೇ ಇರಲಿಲ್ಲ ಹಾಗೆ ಹೀಗೆ ಅಂತ ಹೇಳಿದರು. ನೀನು ಬರೆದು ಕೊಡಬೇಕಾಗ್ತದೆ, ಅವನನ್ನು ಬಿಡ್ತೇನೆ ಅಂತ ಹೇಳಿ. ನೀನು ಹಾಗೆ ಬರೆದು ಕೊಟ್ಟರೆ ನಾವು ಅವನು ಕರ್ಕೊಂಡು ಹೋಗ್ತೇವೆ, ಫಸ್ಟ್ ನೀನು ಬರೆದು ಕೊಡಬೇಕು ಈ ಟೈಮಲ್ಲಿ ಅಂತ ಹೇಳಿ. ಹಾಸ್ಪಿಟಲ್ ಕಾಲ್ ಮಾಡುವಾಗ ಹೇಳಿ. ನಾನು ಹೇಳಿ ಈ ಟೈಮಲ್ಲಿ ನಾನು ಅದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆ ನಮ್ಮ ಮದುವೆಯಾಗಿ ನಮ್ಮೊಟ್ಟಿಗಿದ್ದದ್ದು ಅವರು ಇಷ್ಟು ದಿವಸ. ನನಗೆ ಹತ್ತಿರ ಆಗೋದು ಏನಪ್ಪೋ ಹತ್ತಿರ ಆಗೋದಿಲ್ಲ, ಇಲ್ಲಿ ಆದರ್ಶ ಹತ್ತಿರ ಆಗ್ತದೆ, ನಾನು ಶಿಫ್ಟ್ ಮಾಡ್ತೇನೆ ಅಲ್ಲಿಗೆ ಅಂತ. ಅಲ್ಲಿ ಹೋದ್ಮೇಲೆ ಡಾಕ್ಟರ್ ಸಹ ಕೇಳಿದೆ, ಎಂತ ಡ್ರಿಂಕ್ಸ್ ಎಲ್ಲ ಮಾಡ್ತಾರಾ, ಇಲ್ಲ ಲಿವರಿಗೆಲ್ಲ ಇನ್ಫೆಕ್ಷನ್ ಆಗೋದಿಲ್ಲ ಅಂತ. ಇಲ್ಲ ಡ್ರಿಂಕ್ಸಲ್ಲಿ ಇಲ್ಲ, ನನಗೆ ಗೊತ್ತಿರುವಾಗ ಅವ್ರು ಡ್ರಿಂಕ್ಸ್ ಮಾಡೋದು ಗೊತ್ತಿಲ್ಲ, ಮುಂಚೆಲ್ಲ ಎಂತ ಅಂತ ಅದು ಸಹ ನಂಗೆ ಗೊತ್ತಿಲ್ಲ. ಅದಕ್ಕೆ ಡಾಕ್ಟರ್ ಅವರಿಗೆ ಫೋರ್ಸ್ ಮಾಡಿ ಕೇಳಿದ್ರಂತೆ ಎಂತ ಅಂತ. ಅದಕ್ಕೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಹೀಗೆ ಪ್ರಾಬ್ಲಮ್ ಆಯಿತು ಮನೆಯಲ್ಲಿ, ಫೇಸ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಸೊ ಹಾಗಾಗಿ ನಾನು ಪಾಯ್ಸನ್ ತಗೊಂಡಿದ್ದೇನೆ. 2 days ಏನಾಗಲಿಲ್ಲ, ಅದಕ್ಕೆ ನಾನು ಯಾರ ಹತ್ರ ಸಹ ಹೇಳಿಲ್ಲ ಅಂತ ಹೇಳಿದ್ದಾರೆ. ಅವರ ಮನೇಲಿ ಅಂದರೆ 16th ಇಲ್ಲಿಂದ ಹೋಗಿದ್ದಾರೆ ನಮ್ಮ ಹತ್ರ ಮಾತ್ರ. ನಾವು ಟೆಂಪಲ್ಗೆಲ್ಲ ಹೋಗಿ ಬೆಳಿಗ್ಗೆ, ಆಮೇಲೆ ಮನೆಗೆ ಹೋಗಿ ಬರ್ತೇನೆ, ನಾಳೆ ಒಂದು ಪೂಜೆ ಸಹ ಉಂಟು. ನನಗೆ ಸಹ ಬರಲಿಕ್ಕೆ ಕೇಳಿದ್ದಾರೆ, ನೀನು ಬಸ್ಸಲ್ಲಿ ಬಾ ಬೆಳ್ತಂಗಡಿಗೆ ತನಕ, ಆಮೇಲೆ ಅಲ್ಲಿಂದ ನಾನು ಕರ್ಕೊಂಡು ಹೋಗ್ತೇನೆ ಅಂತ. ಹಾಗೆ ಮನೆಗೆ ಹೋದವರು ಇಲ್ಲಿಂದ 2 ಗಂಟೆಗೇನೋ ಬಿಟ್ಟಿದ್ದಾರೆ ಅನಿಸುತ್ತೆ. ಇಲ್ಲಿಂದ ಮನೆಗೆ ಹೋಗೋ ತನಕ ಮಾತಾಡಿದ್ದಾರೆ. ಮನೆಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ಫೋನ್ ಮಾಡ್ತಾರೆ, ಈಗ ಇಡ್ತೇನೆ ಅಂತ ಫೋನ್ ಇಟ್ಟವ್ರು ಮತ್ತೆ ಮಾಡಲಿಲ್ಲ. ಮತ್ತು ಒಂದು ಹಾಗೆ ಹೀಗೆ ಅಂತ ಅಪ್ಪ ಇಲ್ಲ ಮನೇಲಿ ಹಾಗೆ ಹೀಗೆ ಅಂತ ಹೇಳಿದರು. ನನಗೆ ನಾವು ಹೇಳಿದ್ವಿ ಅವರಿಗೆ ಮಾತುಕತೆ ಒಂದು ಎಂತಂತ ಹೇಳಿ, ನಾವು ಅಂದರೆ ಏಪ್ರಿಲ್ ಮೇಗೆ ಎಂಗೇಜ್ಮೆಂಟ್ ಅಂತ ಹೇಳಿದರು ಅವ್ರ ಮನೆಯಲ್ಲಿ. ನಾವು ಹೇಳಿದ್ವಿ ಏಪ್ರಿಲ್ ಮೇಗೆ ಮದುವೆ ಟೈಮಿಗೆ ಮಾಡಿಬಿಡುವ, ಎಂಗೇಜ್ಮೆಂಟ್ ಎಲ್ಲ ಬೇಡ ಇವಾಗ ಸುಮ್ಮನೆ, ಮತ್ತು ಅದು ಎಕ್ಸ್ಟ್ರಾ ಖರ್ಚಾಗ್ತದೆ ಬೇಡ ಅಂತ ಹೇಳಿದ್ವಿ. ಸೊ ಮಾತಾಡ್ತೇನೆ ಅಂತ ಹೇಳಿದರು. ಹಾಗೆ ಹೋದು ನೈಟ್ ಸ್ವಲ್ಪ ಹೊತ್ತು ಮಾತಾಡಿದ್ರು, ಮತ್ತು ಮೊಬೈಲ್ ಆಫ್ ಆಯಿತು. ನಾನು ಮತ್ತೆ ಅಲ್ಲಿ ಏನೋ ಮಳೆ ಇತ್ತು ಅಂತ ಹೇಳಿದರೆ ಹಾಗೆ ಮೊಬೈಲ್ ಆಫ್ ಆಯ್ತು ಅಂತ ನಾನು ಸುಮ್ಮನಾದೆ. ನೆಕ್ಸ್ಟ್ ಡೇ ಬೆಳಿಗ್ಗೆದ್ದಾಗ ಸಹ ಇಲ್ಲ. ಒಂದು ಸಲ ಕಾಲ್ ರಿಂಗ್ ಆಯಿತು, ವೆಯ್ಟಿಂಗ್ ಇತ್ತು, ಪಟ್ಟ ರಿಂಗ್ ಆಯಿತು. ಕಾಲ್ ರಿಸೀವ್ ಮಾಡಿದ್ರು, ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಮನೇಲಿ ಹಾಗೆ ಹೀಗೆ ಅಂತ ಹೇಳಿದ್ರು. ಅಪ್ಪ ಫೋನ್ ಇಟ್ಟರು, ಹೇ ಅಂತ ಬೊಬ್ಬೆ ಹೊಡೆದ್ರು, ಫೋನ್ ಇಟ್ಬಿಟ್ರು ಅವರು.
ಹಾಗಿದ್ರೆ ಅಲ್ಲೇ ತಗೊಂಡಿದ್ದಾರೆ. ಹಾಂ, ನನ್ನ ಲೆಕ್ಕದಲ್ಲೇ ತಗೊಂಡು, ಯಾಕಂದರೆ ಇಲ್ಲಿ ಬಂದ ಮೇಲೆ ಮತ್ತೆ ಚೆನ್ನಾಗಿದೆ. ಇಲ್ಲಿ ಬಂದು ನಮಗೆ ಜಗಳ ಆಗಿಲ್ಲ, ನನಗೆ ಮತ್ತೆ ಸಹ ಅವರಿಗೆ ಜಗಳ ಆಗಿಲ್ಲ. ಮತ್ತು ನಮ್ಮ ಮನೇಲಿ ಇಂಥ ಸಹ ಪ್ರಾಬ್ಲಮ್ ಅವರಿಗೆ ಏನು ಹೇಳಿಲ್ಲ. ಅಂದರೆ ಇಷ್ಟು ಟೈಮಲ್ಲಿ ನಮ್ಮ ಮನೇಲಿ ಇದ್ದದ್ದು ಅವರು ಯಾರು ಎಂಥ ಸಹ ಮಾತಾಡಲಿಲ್ಲ. ರಿಜಿಸ್ಟರ್ ಆಗೋದು ನಾವು ಇಲ್ಲೇ ಇದ್ದರು. ಲಾಸ್ಟ್ 6th ಏನೋ ರಿಜಿಸ್ಟರ್ ಆಗಿದೆ, ಫೆಬ್. ಅವಾಗ ಅವ್ರು ಇಲ್ಲೇ ಇದ್ದರು. ನಾವೇನು ಸಹ ಅವರಿಗೆ ಪ್ರೆಷರ್ ಏನು ಹಾಕ್ತಿಲ್ಲ, ಅಂದರೆ ಇರಬಾರ್ದು ಹಾಗೆ ಅಥವಾ ನಿಮ್ಮ ಮನೆಗೆ ಹೋಗುವ ಅದೆಲ್ಲ ನಮ್ದು ಎಂಥ ಸಹ ಪ್ರಾಬ್ಲಮ್ ಇಲ್ಲ. ಅವರು ಸಹ ಹೇಳಿದ್ರು ಮನೆಯಲ್ಲಿ ಮಾತಾಡಿ ಆಗಿದೆ, ನಾನು ರಿಜಿಸ್ಟರ್ ಮಾಡ್ಕೊಂಡು ಮದುವೆ ಮತ್ತೆ ಕರೆಕ್ಟಾಗಿ ಹೀಗೆ ಮಾಡ್ಕೊಂಡು ಬಿಡುವ. ಫಸ್ಟ್ ನಾವು ಸ್ಟಾರ್ಟಿಂಗ್ ಮಾತಾಡುವಾಗ ಹಬ್ಬದ ಟೈಮಲ್ಲಿ ಅಂತ ಇತ್ತು, ಈ ನಮ್ಮದು ದೀಪಾವಳಿಗಿಂತ ಮುಂಚೆ ಅಂತ. ಹಾಂ ಹೌದು. ಆಮೇಲೆ ಬೇಗ ಮಾಡುವ, ಜೂನ್ ಜುಲೈಯಲ್ಲಿ ಮಾಡುವ ಅಂತ ಇತ್ತು. ಮೊನ್ನೆ ಮಾತ್ರ ಹೇಳಿದ್ವಿ ನಾವು, ಮಳೆ ಟೈಮಲ್ಲ, ಸೊ ಹಾಗಾಗಿ ಏಪ್ರಿಲಲ್ಲಿ ಎಲ್ಲ ಸಹ ಫ್ಯಾಮಿಲಿ ಎಲ್ಲ ಬರ್ತಾರೆ, ರಜೆ ಸಿಗ್ತದೆ, ಬೇರೆ ಊರಲ್ಲಿರೋಲ್ಲ ಬರ್ತಾರೆ. ಸೊ ಹಾಗಾಗಿ ನಾವು ಈ ಟೈಮಲ್ಲಿ ಮಾಡಲಿಕ್ಕೆ ನೋಡುವ, ನೀವು ಸಹ ನಿಮ್ಮ ಮನೇಲಿ ಮಾತಾಡಿ ನೋಡಿ ಅಂತ. ಹಾಂ ಆಯ್ತು ಅಂತ ಹೇಳಿ ಹೋದದ್ದು ಅವರು. ಹಾಂ, ಅವರು ಬಂದಿದ್ದಾರೆ, ಇಲ್ಲಿ ಮಾತುಕತೆ ಆಗಿದೆ. ನಾನು ಅದೆಲ್ಲ ವೀಡಿಯೋಸ್ ಎಲ್ಲ ಮಾಡಿಟ್ಟಿದ್ದಾರೆ, ನಾವು ಪೋಸ್ಟ್ ಮಾಡಲಿಕ್ಕೆ ಅಂತ, ಇನ್ಸ್ಟಾ ಪೋಸ್ಟ್ ಮಾಡುವಂಥ ವೀಡಿಯೋ ಎಲ್ಲ ಮಾಡಿಟ್ಟಿದ್ದು. ಅವರು ಇಲ್ಲಿಗೆ ಬಂದದ್ದು, ಮತ್ತು ಇವರು ಅಲ್ಲಿ ಹೋಗಿದ್ರು ಮನೆಯವರೆಲ್ಲ, ನಾನು ಹೋಗಿಲ್ಲ. ಅಂದರೆ ಇವರು ಮಾತಾಡಲಿಕ್ಕೆ, ನಮಗೆ ಹೋಗಲಿಕ್ಕಿಲ್ಲ. ಸೊ ಹಾಗಾಗಿ ಅವರು ಮನೆಯಲ್ಲೆಲ್ಲ ಹೋಗಿ ಮಾತಾಡಿ ಬಂದಿದ್ರು. ಮಾತಾಡುವಾಗ ಸಹ ಅವರು ಅದೇ ಹಬ್ಬ ಟೈಮಲ್ಲೇ ಇದು ಏಪ್ರಿಲ್ ಮೇಲೆ ಎಂಗೇಜ್ಮೆಂಟ್ ಅಂತ ಹೇಳಿದ್ದಾರೆ. ಆಮೇಲೆ ಅವ್ರ ಮನೇಲಿ ಎಂಥ ಮಾತುಕತೆ ಆಗಿದೆ ಅದು ನಮಗೆ ಗೊತ್ತಿಲ್ಲ. ಅವ್ರ ಮನೆ ಯಾರು ಸಹ ನಮಗೆ ಕಾಂಟ್ಯಾಕ್ಟ್ ಆಗಿಲ್ಲ. ಹಾಂ ಇರ್ಬೋದು, ಯಾಕಂದರೆ ಅವರ ಲಾಸ್ಟ್ ಅವ್ರು ಹೇಳುವಾಗ ಹಾಗೆ ಹೇಳಿದರು, ನಾವು ಮದುವೆ ಆಗುವ ನಾಳೆ. ಅವ್ರ ಮನೇಲಿ ಹೋಗಿ ಬಂದ್ರಲ್ಲ, ಅವಾಗ ಹೇಳಿದರು, ನಾವು ಮದುವೆ ಆಗುವ ನಾಳೆ, ಮನೇಲಿ ಸ್ವಲ್ಪ ಕಿರಿಕಿರಿ ಆಗ್ತಾ ಉಂಟು ಹಾಗೆ. ಮತ್ತು ಅವ್ರು ಸ್ವಲ್ಪ ಸಾಲದೆಲ್ಲ ಪ್ರಾಬ್ಲಮ್ ಇತ್ತು, ಅವ್ರದ್ದೆಲ್ಲ ಟಾರ್ಚರ್. ಅಂದರೆ ಅವರ ಅಪ್ಪನಿಗೆ ಅವ್ರು ಆಗ್ತಿಲ್ಲ. ಅವರ ಅಪ್ಪ ನನ್ನ ನಂಬರ್ ಕೊಡೋದು ಸಾಲದವರಿಗೆ. ಅವರು ನನಗೆ ಕಾಲ್ ಮಾಡಿದ್ದಾರೆ, 2-3 ಜನ ನನಗೆ ಕಾಲ್ ಮಾಡಿದ್ದಾರೆ, ಹೀಗೆ ಸಾಲ ಮಾಡಿದ್ದಾನೆ ಅವನು ಹಾಗೆ ಹೀಗೆ. ನಂಬರ್ ಯಾರು ಕೊಟ್ಟರು ಹೇಳಿದರೆ ಅಪ್ಪ ಕೊಟ್ಟದಂತ ಹೇಳಿದ್ದಾರೆ. ಅದೆಲ್ಲ ಇವರ ಹತ್ರ ಹೇಳಿದೆ ನಾನು ಅವಾಗ, ನನ್ನ ನಂಬರ್ ಯಾಕೆ ಕೊಡ್ತೀರಿ ಅಂತ. ರಿಯಲ್ ಎಸ್ಟೇಟ್ ಅಂತ ಹೇಳ್ತಿದ್ರು, ಬ್ಯಾಂಗ್ಳೂರಲ್ಲಿ ರಿಯಲ್ ಎಸ್ಟೇಟ್ ಅಂತ. ಇಲ್ಲಿ ಸಹ ಒಂದು ಎಲ್ಲ ಅದನ್ನೇ ಮಾಡ್ತಿದ್ದದ್ದು. ಇವಾಗ ಹೋಗುವಾಗ ಕರ್ಕೊಂಡೆಲ್ಲ ಹೋಗ್ತಿದ್ರು, ಜಾಗದಲ್ಲಿ ನೋಡೋದು ಅದೇ ಮಾಡ್ತಿದ್ರು, ಬೇರೆ ಬಿಸ್ನೆಸ್ ಹೀಗೆ ಎಂತ ಸಹ ಇರಲಿಲ್ಲ. ಸಾಲ ಒಂದು ಮಾಡ್ಕೊಂಡಿದ್ದೆ, ಅದು ಫಸ್ಟಿಗೆ ಹೇಳಿಲ್ಲ ನಮಗೆ ಸಹ. ಆಮೇಲೆ ನಮಗೆ ಕಾಲೆಲ್ಲ ಬರುವಾಗ ನಾವು ಕೇಳಿದ್ವಿ ಅವ್ರ, ಯಾಕೆ ನಿಮ್ಮ ಅಪ್ಪ ನಮ್ಮ ನಂಬರೆಲ್ಲ ಕೊಡ್ತಾರೆ ಅಂತ. ಆವಾಗ ಹೇಳಿದ್ರು, ಅಪ್ಪನಿಗೆ ಗೊತ್ತು ನನಗೆ ಆಗೋದಿಲ್ಲ. ಮತ್ತು ಅವ್ರು ಇಲ್ಲಿಂದ ಹೋದರೆ ಸಹ ಇವಾಗ ನಾನು ಮೊನ್ನೆ 4 ದಿವಸ ಇಲ್ಲಿ, ನಂದೊಂದು ಫ್ಯಾಮಿಲಿಯಲ್ಲಿ ಡೆತ್ ಆಗಿತ್ತು. ಸೊ ನಾವು ಇರಲಿಲ್ಲ 4 ದಿವಸ. ಆವಾಗ ಸಹ ಅವರು ಅವರ ಮನೆಗೆ ಹೋಗಲಿಲ್ಲ, ಅದು ಬೆಳ್ತಂಗಡಲ್ಲಿ ಅತ್ತೆ ಮನೆ, ಅಲ್ಲೇ ಹೋಗೋದು. ಅಂದರೆ ಮನೆಗೆ ಹೋದರೆ ಕಿರಿಕಿರಿ ಮಾಡ್ತಾರೆ. ಹಾಂ ಹೋಗ್ತಿರ್ಲಿಲ್ಲ. ಜಸ್ಟ್ ಏನಾದಿದ್ದು ಹೋಗಿ ರಪ್ಪ ಬರೋದು, ಅಲ್ಲಿ ಹಾಲ್ಟ್ ಎಲ್ಲ ಇದೆಲ್ಲ ಮುಂಚೆನೂ ಸಹ ಹಾಗೆ ಅಂತೆ. ನನ್ನ ಹತ್ರ ಹಾಗೆ ಹೇಳಿದ್ರು. ನನಗೆ ಅವರಂದರೆ ಲಾಸ್ಟ್ ಫೆಬ್ಬಿಂದ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಫೇಸ್ಬುಕ್ ಇನ್ಸ್ಟಾದಲ್ಲಿ. ನಾನು ನೋಡಲ್ಲ 1 ವರ್ಷದ ಹಿಂದಿಂದ. ಬಟ್ ನಾನು ಅದನ್ನು ನೋಡಲಿಲ್ಲ. ಅಂದರೆ ರಿಕ್ವೆಸ್ಟ್ ಇಷ್ಟು ಮೆಸೇಜ್ ನಾನು ನೋಡ್ಲಿಕ್ಕೆ ಹೋಗೋದಿಲ್ಲ, ಕಾಂಟ್ಯಾಕ್ಟ್ ಇದ್ದರೆ ಮಾತ್ರ, ಪರಿಚಯ ಇದ್ದರೆ. ಲಾಸ್ಟ್ ಟೈಮ್ ನಾನು ಶೂಟಿಗೆ ಹೋದ ಟೈಮಲ್ಲಿ ಅಲ್ಲಿ ನೆಟ್ವರ್ಕ್ ಇರಲಿಲ್ಲ ಆ ಏರಿಯಾದಲ್ಲಿ. ಸಡನ್ ನೆಟ್ವರ್ಕ್ ಬರೋದು, ಸಡನ್ ಮೆಸೇಜ್ ಬಂತು ಮೆಸೆಂಜರಲ್ಲಿ. ಸೊ ನಾವು ಚೆಕ್ ಮಾಡುವಾಗ ಮೆಸೇಜ್ ಇತ್ತು. ಸೊ ನಾನು ಹಾಯ್ ಹೇಳಿ ಅಂತ ಮಾತಾಡಿದೆ. ಮಾತಾಡಬೇಕು ನನಗೆ ಸ್ವಲ್ಪ ನಿಮ್ಮ ಹತ್ರ ಅಂತ ಹೇಳಿ. ಸರಿ ಫೈನ್ ಮಾತಾಡಿ ಅಂತ ಹೇಳಿ. ಇಲ್ಲ ಮೀಟಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ, ಏನು ವಿಷಯ ಹೇಳಿ ಅಂತ. ಇಲ್ಲ ಹೀಗೆ ನಾನು ಮದುವೆ ಆಗಬೇಕಂತಿದ್ದೆ, ನಾನು 1 ಇಯರಿಂದ ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದೇನೆ, ನನಗೆ ತುಂಬ ಇಷ್ಟ ಆಗಿದ್ದೀರಿ ನೀವು ಹಾಗೆ ಅಂತ ಹೇಳಿ. ನಾನು ಫೇಸ್ಬುಕ್ ಎಲ್ಲರೂ ಸಹ ಇಷ್ಟ ಮಾಡ್ತಾರೆ, ಎಂಥ ಸಹ ಮಾಡಲಿಕ್ಕೆ ಅದೆಲ್ಲ ಇದೆ ಕನ್ವರ್ಸೇಷನ್, ಎಲ್ಲರೂ ಸಹ ಇಷ್ಟ ಮಾಡ್ತಾರೆ, ಅದೆಲ್ಲ ರೀಸನ್ ಅಲ್ವಾ ಅಂತ ಹೇಳಿ. ಇಲ್ಲ ನಾನು ಮತ್ತೆ ಹೇಳಿ ನಂದು ಪಾಸ್ಟ್ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಆಗಿದೆ ಅಂತ ಹೇಳಿ ನಾನು ಅವರಿಗೆ. ಪರವಾಗಿಲ್ಲ ಪಾಸ್ಟ್ ನನಗೆ ಬೇಡ, ಯಾಕಂದ್ರೆ ನಾನು ಸಹ ಪಾಸ್ಟಲ್ಲಿ ಹೇಗಿರ್ತದೆ ನನಗೆ ಗೊತ್ತುಂಟು, ನನಗೆ ಇನ್ನು ನನ್ನ ಲೈಫ್ ಸಹ ಚೆನ್ನಾಗಿರಬೇಕು. ಸೊ ಹಾಗಾಗಿ ನಾನು 1 ವರ್ಷ ನಿಮ್ಮನ್ನು ಅಬ್ಸರ್ವ್ ಮಾಡಿ ಇವಾಗ ಕೇಳಿದೆ, ಏನೋ ಥ್ಯಾಂಕ್ ಗಾಡ್ ನೀವು ರಿಪ್ಲೈ ಮಾಡಿದಿರಿ, ಸೊ ಹಾಗಾಗಿ ಹೇಳ್ತಾ ಇದ್ದೇನೆ ಅಂತ ಹೇಳಿ. ನಾನು ಅವಾಗ ಹೇಳಿ, ನೀವು ಮಾತಾಡೋದಾದ್ರೆ ಮನೆಯವ್ರ ಹತ್ರ ಮಾತಾಡಿ, ಹಾಗೆ ಸಹ ಬೇಕಿದ್ರೆ. ಅದಕ್ಕಿಂತ ಮುಂಚೆ ನನಗೆ ನನ್ನ ವಿಷಯ ಎಲ್ಲ ಹೇಳಿಬಿಡ್ತೇನೆ ಅಂತ. ನಾನು ಏನು ಪ್ರಾಬ್ಲಮ್ ಆಗಿದೆ ನನ್ನ ಲೈಫಲ್ಲೆಲ್ಲ ಕೆಲವು ಪ್ರಾಬ್ಲಮ್ ಇತ್ತು, ಸೊ ಅದನ್ನೆಲ್ಲ ಹೇಳಿಬಿಟ್ಟೆ. ಆಮೇಲೆ ಅವರು ತಮ್ಮ ನಂಬರ್ ಕೇಳಿದರು, ಮನೇಲಿ ಮಾತಾಡಿ. ನಂಬರ್ ಕೊಡೋದಿಲ್ಲ, ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಅವ್ನು ಸಿಗ್ತಾನೆ, ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ಕೊಟ್ಟರೆ ನೀವು ಮತ್ತೆ ಮಾತಾಡಿ ಅಂತ ಹೇಳಿದೆ. ಹಾಂ, ಅವ್ರು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ನ ನಂಬರ್ ತೊಗೊಂಡು ಮತ್ತೆ ಮೀಟ್ ಆದಮೇಲೆ ಇವನ ಜೊತೆ ಮಾತುಕತೆ ನನ್ನ ಹತ್ರ ಕೇಳ್ದ. ಓಕೆ ನಿಮಗೆಲ್ಲ ಇಷ್ಟ ಆದರೆ ನನಗೆ ಸಹ ಓಕೆ ಪರವಾಗಿಲ್ಲ, ನಾನು ಸಹ ಮಾತಾಡಿದ್ದೇನೆ, ಹೇಳಿದೆ ವಿಷಯ ಎಲ್ಲ ಹೇಳಿದೆ. ನಿಮ್ಗೆ ಕೇಳಿದ ನೀನೆಲ್ಲ ಹೇಳಿದ್ಯಾ? ಹಾಂ ಹೇಳಿದ್ದೇನೆ. ಅವರು ಸಹ ಇವನು ಸಹ ಕೇಳಿದ, ಅವಳು ಹೇಳಿದಾಳಲ್ಲ ವಿಷಯ. ಎಲ್ಲ ಹೇಳಿದೆ, ಅದು ನನಗೆ ಬೇಡ ಪಾಸ್ಟ್ ಎಲ್ಲ, ಸೊ ನಾನು ಮಾತಾಡ್ತೇನೆ ಮನೆಯಲ್ಲಿ ಅಂತ. ನಾವು ಹೇಳಿದ್ದು ನಿಮ್ಮ ಮನೆಯಲ್ಲೆಲ್ಲ ಹೇಳಬೇಕು ಫಸ್ಟಿಗೆ ಅಂತ. ಟೈಮ್ ಬಂದಾಗ ನಾನು ಹೇಳ್ತೇನೆ, ನನಗೆ ಈಗ ಪ್ರೆಸೆಂಟ್ ಒಂದು ಮಾತುಕತೆ ಆಗಲಿ ಆಚೆ ಈಚೆದು, ಆಮೇಲೆ ನಾನು ಹೇಳ್ತೇನೆ ಅಂತ ಹೇಳಿ. ಸೊ ಸಡನ್ ಆಮೇಲೆ ಅವ್ರು ಬಂದರು, ನಾವೆಲ್ಲ ಹೋಗಿ ಮಾತುಕತೆ ಎಲ್ಲ ಆದಮೇಲೆ ಒಳ್ಳೆ ರೀತಿಯಲ್ಲಿ ಇತ್ತು. ರಿಜಿಸ್ಟರ್ ಸಹ ಇಲ್ಲ ಮೊದಲು ಬಂದಾರೆ, ಆಮೇಲೆ ರಿಜಿಸ್ಟರ್ ಆದದ್ದು. ಹಾಂ, ಅವ್ರು ಬಂದದ್ದು ಜನವರಿ, ನಮ್ದು ರಿಜಿಸ್ಟರ್ ಫೆಬ್ರವರಿ ಆದದ್ದು. ಬೇಗ ಅಂದರೆ ಅವರದೇ ಬ್ಯಾಂಗ್ಳೂರಿಗೆ ಹೋಗುವ ಅಂತ. ನಾನು ಹೋಗ್ತೇನೆ, ಅಂದರೆ ಇಲ್ಲಿ ಡ್ರಾಮಾ ಎಲ್ಲ ಬೇಡ ಹೋಗುದಿನ್ನು ಬೇಡ. ಹಾಂ ಆರ್ಟಿಸ್ಟ್ ಮತ್ತು ಮೇಕಪ್ ಆರ್ಟಿಸ್ಟ್, ನಾನು ಅದನ್ನು ಮಾಡ್ತಿದ್ದು ಮುಂಚೆಂದು ಸಹ. ಅದಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ, ಬೇಡ ಇನ್ನು ಮುಂದೆ ಇಷ್ಟು ಸಾಕು, ಸುಮ್ಮನೆ ಅದೆಲ್ಲ ಆಚೆ ಈಚೆ ಹೋಗಿ ಕಿರಿಕಿರಿ ಆಗೋದು ಬೇಡ, ನನ್ನ ಮನೇಲಿ ಇಷ್ಟ ಇಲ್ಲ ಡ್ರಾಮಾ ಎಲ್ಲ. ಹಾಂ ಸರಿ ಓಕೆ ಅಂತ ಹೇಳಿ ನಾನು ಸಹ ರಿಜಿಸ್ಟರ್ ಮನೆಯಲ್ಲೆಲ್ಲ ಮಾತಾಡಿದರು.
ಇಲ್ಲಿ ಸಹ ಹೇಳಿದೆ ನನ್ನ ಮನೇಲಿ ನಾನು ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗ್ತೇನೆ ಅವಳನ್ನು. ಸೊ ಅದಕ್ಕಾಗಿ ನಾನು ರಿಜಿಸ್ಟರ್ ಮಾಡ್ಕೊಳ್ತೇನೆ ಅಂತ. ಸರಿ, ನಾವು ಅದಕ್ಕೆ ಒಪ್ಪಿದ್ವಿ. ಪರವಾಗಿಲ್ಲ ಆಯಿತು, ಬ್ಯಾಂಗ್ಳೂರ್ ಹೋಗೋದು ರಿಜಿಸ್ಟರ್ ಆದಮೇಲೆ ನಮಗೆ ಸಹ ಒಂದು ಧೈರ್ಯ ಇರ್ತದಲ್ಲ. ಸೊ ನಾವು ಆ ರೀತಿ ಥಿಂಕ್ ಮಾಡಿದ್ವಿ. ಮನೆಯಲ್ಲಿ ತಂಗಿ ಹತ್ರ ಎಲ್ಲ ಹೇಳಿದ್ದೇನೆ ಅಂತ ಹೇಳಿದರು. ತಂಗಿ ಮನೆಯವರಿಗೆ ಹೇಳಿದಾರೆ ಅಂತ ಅದು ಸಹ ಹೇಳಿದ್ರು. ಸ್ವಲ್ಪ ಬೈದರು ಮನೆಯಲ್ಲಿ, ಅದು ಸಹ ಹೇಳಿದ್ದಾರೆ ಮನೇಲಿ ಸ್ವಲ್ಪ ತಂದೆಗೆ ಆಗೋದಿಲ್ಲ ಅಂತ ಹೇಳಿ ನನಗೆ ಯಾವಾಗ ಫಸ್ಟ್ ಹೇಳಿದ್ದಾರೆ. ತಂದೆ ಮತ್ತು ನಾನು ಸರಿ ಇಲ್ಲ, ಮುಂಚೆನೇ ಸಹ ಮಾತಾಡೋದಿಲ್ಲ, ಯಾವುದೇ ವಿಷಯಕ್ಕೆ ನಮ್ಮಲ್ಲಿ ಚರ್ಚೆ ಆಗೋದಿಲ್ಲ, ಅವರ ಏನು ಕೇಳೋದಿಲ್ಲ, ನಾನು ಸಹ ಅವರಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಅವರು ಮನೆಗೆ ಹೋದರೆ ಸಹ ಅವರ ಅಪರೂಪಕ್ಕೆ ನನ್ನ ಮನೆಗೆ ಹೋದ್ರೆ ಅವರ ತಂದೆ ಸಾಲಗಾರಿಗೆ ಫೋನ್ ಮಾಡಿ ಅವ್ರ ಮನೆಗೆ ಬಂದ ವಿಷಯ ಹೇಳ್ತಾರಂತೆ. ಅವರಲ್ಲಿ ಬಂದು ಜಗಳ ಮಾಡ್ತಾರೆ. ಸೊ ಇದನ್ನೆಲ್ಲ ಅವರು ನನಗೆ ಸುದ್ದಿ ಹೇಳ್ತಾರೆ. ಇದಾದ್ಮೇಲೆ ನಾವು ಮೊನ್ನೆ 14 ತಾರೀಕಿಗೆ ಮದುವೆ ಮಾತುಕತೆ ಮಾಡಲಿಕ್ಕೆ ಅಂತ ನಾನು ಹೇಳಿದೆ. ಒಂದು ನಿಮ್ಮ ಮನೆಯಲ್ಲಿ ಮಾತಾಡಿ ನಮಗೆ ಜೂನು ಅಂದರೆ ಮಳೆಗಾಲ ನಂತರ ಮದುವೆ ಅಂತ ಅವರ ಪ್ಲ್ಯಾನ್ ಇತ್ತು. ನಾವು ಅವಾಗ ಹೇಳಿದ್ವಿ ಅಷ್ಟು ಲೇಟ್ ಬೇಡ, ಒಂದು ಏಪ್ರಿಲ್ ಮೇಯಲ್ಲಿ ಎಂಗೇಜ್ಮೆಂಟ್ ಇದ್ದ ಕಾರಣ ಅದನ್ನು ಕ್ಯಾನ್ಸಲ್ ಮಾಡುವ, ಖರ್ಚು ಜಾಸ್ತಿ ಉಂಟು, ನಿಮಗೆ ಸಹ ಪ್ರಾಬ್ಲಮ್ ನಮಗೆ ಸಹ ಪ್ರಾಬ್ಲಮ್ ಉಂಟು. ಸೊ ಹಾಗಾಗಿ ನಾವು ಮದುವೆ ಮಾತುಕತೆ ಮಾಡುವ ಅಂತ ಹೇಳಿ ಮಾತಾಡಿ ನಿಮ್ಮ ಮನೆಯಲ್ಲಿ ಸಹ ಅಂತ ಹೇಳಿ. ಅವರ ಮನೆಯವರ ಕಾಂಟ್ಯಾಕ್ಟ್ ನಮಗೆ ಅಷ್ಟು ಯಾರು ಸಿಗ್ತಿಲ್ಲ. ಅವರ ತಂದೆ ಆಗಿರ್ಬೋದು ಅಥವಾ ಅವರದ್ದು ತಂಗಿದೊಂದು ನಂಬರ್ ಇತ್ತು. ಯಾಕಂದ್ರೆ ನನ್ನೊಂದು ಸ್ಕೀಮ್ ವಿಷಯ ಅವರ ತಂಗಿ ನಂಬರು ಆಚೆ ಈಚೆ ಮಾಡ್ಕೊಂಡಿತ್ತು. ಸೊ ಆಗಿತ್ತು ಅವರಿಗೆ ಸಹ ನಾನು ಪೇಮೆಂಟ್ ಎಲ್ಲ ಕಳಿಸುವ ವಿಷಯದಲ್ಲಿ ಅವರ ತಂಗಿ ನಂಬರ್ ಒಂದಿತ್ತು. ಬೇರೆ ಯಾವ ನಂಬರ್ಸ್ ನಾವು ಅಷ್ಟು ಕಾಂಟ್ಯಾಕ್ಟ್ ಅವರ ಫ್ಯಾಮಿಲಿಗೆ ಮಾಡಿ ಹೋಗಿಲ್ಲ. ಯಾಕಂದರೆ ಸುದೀಪ್ ನಮ್ಮ ಮನೇಲಿ ಇರ್ತಾರೆ, ನಮ್ಮ ಜೊತೆ ಇರ್ತಾರೆ. ಹಾಗಾಗಿ ಅವರ ಫ್ಯಾಮಿಲಿಗೆ ನಮಗೆ ಅಷ್ಟು ಕನೆಕ್ಷನ್ ಮಾಡುವ ವಿಷಯ ಅವಶ್ಯಕತೆ ನಮ್ಗೆ ಇರಲಿಲ್ಲ ಅಂತ ನಾವು ಸುಮ್ಮನೆ ಇರ್ತೀವಿ. ಮೊನ್ನೆ 14 ತಾರೀಕಿಗೆ ನಾವು ಮನೆಯಲ್ಲಿ ಮಾತಾಡಿ, ನಿಮ್ಮ ಮನೆ ಸಹ ಮಾತಾಡಿ ಅವ್ರು ನಮ್ಮ ಮನೆ ಹೋಗಿ ಮಾತಾಡಿ ಮತ್ತೆ ನಿಮ್ಮ ಮನೆಯಿಂದ ಫೋನ್ ಮಾಡ್ತೇನೆ ಅಂತ ಹೇಳಿದ್ರು. ನೆಕ್ಸ್ಟ್ 15 ತಾರೀಕಿಗೆ ಅವರ ಮನೆಯಲ್ಲಿ ಒಂದು ಬೆಳ್ತಂಗಡಿ ಒಂದು ಪೂಜೆ ಸಿಕ್ತು ಅವರ ಫ್ಯಾಮಿಲಿ. ಸೊ ಹಾಗಾಗಿ ನಾನು ಅದಕ್ಕೆ ಸಹ ಹೋಗಿ ಬರ್ತೇನೆ. ನಾಳೆ ಬೆಳಿಗ್ಗೆ ನೀವು ಸಹ ಬನ್ನಿ, 18 ತಾರೀಕಿಗೆ ನೀವು ಸಹ ಬನ್ನಿ. ಬೆಳ್ತಂಗಡಿ ಅಂತ ಬಸ್ಸಲ್ಲಿ ಬಂದು ನಾನು ಅಲ್ಲಿಂದ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಇಲ್ಲಿಂದ ಹೊರಟಿದ್ದಾರೆ. 14 ತಾರೀಕು ಹೊರಟವರು ಅವರ ಮನೆಗೆ ಹೋಗೋದಂತ ನನ್ನಲ್ಲಿ ಕಾಲಲ್ಲಿ ಚೆನ್ನಾಗಿ ಮಾತಾಡ್ಕೊಂಡು ಹೋಗಿದ್ದಾರೆ. ಮನೆಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ತಾರೆ, ಸ್ವಲ್ಪ ಸಮಸ್ಯೆ ಆಗಿದೆ ಮನೆಯಲ್ಲಿ ಹಾಗೆ ಹೀಗೆ ಅಂತ ಹೇಳಿದ್ರು. ಏನಂತ ಹೇಳಿದಾಗ ಅವರು ಉತ್ತರ ಕೊಟ್ಟಿಲ್ಲ ಕರೆಕ್ಟಾಗಿ. ನಾನು ನಾಳೆ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ, ಫೋನಲ್ಲಿ ಬೇಡ ಅಂತ ಹೇಳಿದ್ರು. ನಾನು ಸರಿ ಅಂತ ಹೇಳಿದೆ. ಮತ್ತೆ ಕಾಲ್ ಮಾಡಿ ಹೇಳಿದ್ರು, ಒಂದು ವೇಳೆ ನನ್ನ ಮನೆಯಲ್ಲಿ ಒಪ್ಪದಿದ್ದರೆ ಮದುವೆಗೆ ವಿಚಾರದಲ್ಲಿ, ಯಾಕೆ ನನ್ನದು ಸಾಲದು ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು ಇವಾಗ ಮನೆಯಲ್ಲಿ, ಒಂದು ವೇಳೆ ಒಪ್ಪದಿದ್ರೆ ನನಗೆ ನಿಮ್ಮನ್ನು ಬಿಡ್ಲಿಕ್ಕಿಲ್ಲ. ಸೊ ಹಾಗಾಗಿ ನಿಮ್ಮ ಮನೆಯವರು ಒಪ್ತಾರ ನನ್ನನ್ನು ನಿಮ್ಮ ಜೊತೆ ಮದುವೆ ಮಾಡಿಸಲಿಕ್ಕೆ? ನಾವು ರಿಜಿಸ್ಟರ್ ಆಗಿದೆ, ನಮಗೆ ಸಾಂಪ್ರದಾಯಿಕವಾಗಿ ಮದುವೆ ಮಾಡಬೇಕಿತ್ತು. ಅದಕ್ಕೆ ನಿಮ್ಮ ಮನೆಯವರು ಒಪ್ಪಿಗೆ ಉಂಟಾ? ನನ್ನ ಮನೆಗೆ ಬರದಿದ್ರೆ ಅಥವಾ ಒಪ್ಪದಿದ್ರೆ ಏನು ಮಾಡಬೇಕು ಅಂತ ನನ್ನ ಹತ್ರ ಕೇಳಿದೆ. ನಾನು ಯಾಕೆ ಈಗಲೇ ಹೇಳ್ತೀರಾ ಅಂತ ನಾನು ಅವತ್ತು ಹತ್ರ ಕೇಳಿದೆ, ಯಾಕೆ ಇಷ್ಟೆಲ್ಲ ಹೇಳ್ತೀನಿ, ನನಗೆ ಭಯ ಆಗ್ತಾ ಉಂಟಂತ. ಈಗ ನಾನು ಬಂದು ಮಾತಾಡ್ತೀನಿ, ಹಾಗೇನಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಸಾಲ ಸ್ವಲ್ಪ ಕಿರಿಕಿರಿ ಉಂಟು ನನಗೆ. ಈಗ ನಾನೆಲ್ಲ ನಾಳೆ ಮಾತಾಡ್ತೇನೆ ಅಂತ ಹೇಳಿದ್ರು. ಆಮೇಲೆ ನಾವು ಫೋನಲ್ಲಿ ಚೆನ್ನಾಗಿ ಮಾತಾಡಿದ್ವಿ. ಫೋನ್ ಇಟ್ಟಾದ್ಮೇಲೆ ಸ್ವಲ್ಪ ಮೆಸೇಜಲ್ಲಿ ಕನ್ವರ್ಸೇಷನ್ ಮಾಡಿ ಅವ್ರು ಮಲಗ್ತೇನೆ ಅಂತ ಹೇಳಿ ಮಲಗಿದ್ವಿ. ನಾನು ಸ್ವಲ್ಪ ನನಗೆ ನಿದ್ದೆ ಬರದ ಕಾರಣ ಸ್ವಲ್ಪ ಹೊತ್ತು ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಅವ್ರಿಗೆ ಕಾಲ್ ಮಾಡಿದ್ದೇನೆ ಏನೋ ವಿಷಯ ಮಾತಾಡುವ ಅಂತ. ಅವಾಗ ಅವ್ರ ಮೊಬೈಲ್ ಸ್ವಿಚ್ ಆಫ್ ಇತ್ತು. ಸ್ವಿಚ್ ಆಫ್ ಮಾಡಿ ನನಗೆ ಒಂದ್ಸಲ ಯಾಕೆ ಸ್ವಿಚ್ ಆಫ್ ಅಂತ, ಆಮೇಲೆ ನಾನು ಚಾರ್ಜ್ ಏನಾದ್ರು ಖಾಲಿಯಾಗಿರ್ಬೇಕು ಹಾಗೆ ಇರ್ಲಿಕ್ಕಿಲ್ಲ ಅಂತ ನಾನು ಸಹ ಮಲಗಿದ್ದೆ. ನಮ್ಗೆ ಏನಂತ ಹೇಳಿ ನಾನು ಸಹ ಮಲಗಿದ್ದೇನೆ. ಬೆಳಿಗ್ಗೆ ಹೇಳೋದು ನಮ್ಗೊಂದು ಅಭ್ಯಾಸ ಉಂಟು, ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಕಂಪಲ್ಸರಿ ಅವ್ರು ಬರ್ತದೆ. ಹಾಗೆ ಅವ್ರು ನಮ್ಮ ಮನೆಯಲ್ಲಿ ಸಹ ಗುಡ್ ಮಾರ್ನಿಂಗ್ ಮಾಡಿ ಹೇಳ್ತಿದ್ರು. ಅವತ್ತು ಗುಡ್ ಮಾರ್ನಿಂಗ್ ಮೆಸೇಜ್ ಅಂತ ಸಹ ಇಲ್ಲ, ಕಾಲ್ಸ್ ಇಲ್ಲ. ನಾನು ಅದಕ್ಕೆ ಏನು ಇಷ್ಟೊತ್ತಲ್ಲಿ ಗುಡ್ ಮಾರ್ನಿಂಗ್ ಮೆಸೇಜ್ ಇಲ್ಲ, ಲೇಟ್ ಆಯ್ತಲ್ಲ ಅಂದರೆ ನಾನೇ ಕಾಲ್ ಮಾಡುವಾಗ ಮೊಬೈಲ್ ಸ್ವಿಚ್ ಆಫ್ ಉಂಟು. ಸೊ ನಾನು ಮತ್ತೆ ಅವ್ರಿಗೆ ಕಾಲ್ ಮಾಡ್ತಾನೆ ಇದ್ದೆ, ಆನ್ ಆಗುತ್ತೆ ಇವಾಗ ಆನ್ ಆಗುತ್ತೆ ಅಂತ. ಬಟ್ ಆನ್ ಆಗಿರಲಿಲ್ಲ, ಯಾಕೆ ಅಂತ ನನಗೆ ಸಹ ಗೊತ್ತಿಲ್ಲ. ಆಮೇಲೆ ಒಂದು ಕಾಲಿಗೆ ಸಿಕ್ಕಿದ ತಕ್ಷಣ ಹೇಳ್ತಾರೆ,
ಅಲ್ಲಿಂದ ನಡು ದಾರಿಯಲ್ಲಿ ಬರುವಾಗ ಅವ್ರ ದಾರಿ ಹೇಳಿ ನೀನು ಅವ್ರ ಜೊತೆ ಬಂದ ನಾನು ಬರುದಿಲ್ಲ, ನನ್ನ ಬಿಡು ಆಗೋದಲ್ಲಿ ನಾನು ಹೋಗ್ತೇನೆ ಅಂತ. ಅವ್ನು ಮತ್ತೆ ಇಲ್ಲ ನಾನು ಬಿಡ್ತೇನೆ ನಿಮ್ಮನ್ನು ಬಿಡ್ತೇನೆ ಅಂತ ಹೇಳಿ ಅಲ್ಲಿಂದ ಆಟೋಗೆ ಕಾಲ್ ಮಾಡಿ, ಆಟೋದವರು ಪರಿಚಯದ ಆಟೋದವರಿಗೆ ಕಾಲ್ ಮಾಡಿದ್ದಾರೆ ಅವರು. ಅದು ಸಹ ಅವರ ಕಾಲಲ್ಲಿ ಇರ್ಬೋದು, ಕಾಲ್ ಮಾಡುವ ಲೀಸ್ಟಲ್ಲಿದೆ ಅವರು. ಆಟೋ ಕಾಲ್ ಮಾಡಿ ಅವರ ಅಮ್ಮನ ಅಂತ ಕಳಿಸ್ತಾರೆ. ಮತ್ತೆ ದಾರಿ ಹತ್ರ ಬರುವಾಗ ನಾನು ಮತ್ತೆ ನಾವಿಬ್ಬರು ಇರೋದ್ರಿಂದ ನಮ್ಮ ಮನೆಗೆ ಅಂತ ಹೊರಟ್ವಿ ಕಾರ್ಕಾಳಕ್ಕೆ ಅಂತ. ದಾರಿ ಬರೋದು ನಾನು ಅವ್ರನ್ನ ಕೇಳಿದೆ, ಯಾಕೆ ಸ್ವಿಚ್ ಆಫ್ ಇತ್ತ ರೀಸನ್ ಅಂತ ಹೇಳಿ ನನಗೆ, ಇನ್ನು ನೈಟ್ ಸಹ ಹೇಳಿ ಮನೇಲಿ ಒಪ್ಪದಿದ್ರೆ ಹೀಗೆ ಮಾಡುವಂತ ಹೇಳಿದ್ದೀನಿ. ಸೊ ಮನೇಲಿ ಯಾಕೆ ಒಪ್ಪುದಿಲ್ಲ ಅಂತ ನನಗೆ ವಿಷಯ ಅಂತ ಹೇಳಿ ಎಂತಾಗಿದೆ ಹಾಗೆ ಅಂತ. ಸೊ ಅದಕ್ಕಿಂತ ಮುಂಚೆ ನಾನು ವೇಣುಗೋಪಾಲ್ ಶೆಟ್ಟಿ ಅಂತ ಇವಾಗ ಅವರು ಏನೋ ಪ್ರೆಸ್ ಮೀಟ್ ಅಲ್ಲಿ ಒಂದು ಬಾಯಿಗೆ ಬಂದಾಗ ಹೇಳ್ತಾ ಇದ್ದಾರೆ. ಸೊ ಇವರ ವಿಚಾರ ನಾನು ಅವರಿಗೆ ಮುಂಚೆ ಹೇಳಿದ್ದೆ, ಅವರು ಸಹ ನನಗೆ ಒಂದ್ಸಲ ಹೇಳಿದ್ದೆ ಅವ್ರ ಮನೆಗೆ ಕಾಲ್ ಮಾಡಿ, ಅವ್ರು ಯಾರ ಮನೆಗೆ ಕಾಲ್ ಮಾಡಿದ್ರೆ ಗೊತ್ತಿಲ್ಲ, ಹೀಗೆ ನನ್ನ ಮನೆಯಲ್ಲಿ ಕೇಳಿದ್ರು ವೇಣುಗೋಪಾಲ್ ಯಾರಂತ ಕೇಳಿದ್ದಾರೆ. ನಾನು ಅವಾಗ ಹೇಳಿದೆ ನನಗೆ ಅದೆಲ್ಲ ವಿಷಯ ಗೊತ್ತು, ಅವನು ಡ್ರಾಮಾ ಟೀಮಿನವ, ಅವಳೆಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳಿದ್ದೇನೆ ಅಂತ. ಆದ್ರೆ ಇವರು ಮನೆಯಲ್ಲಿ ಮತ್ತೆ ಆ ವಿಷಯ ಚರ್ಚೆ ಆಗಿದೆ ಅಂತ ನನಗೆ ಯಾವತ್ತೂ ದಾರಿ ಹೋಗುವಾಗ ಹೇಳಿದ್ರು, ಮನೆಯಲ್ಲಿ ಮದುವೆ ವಿಚಾರಕ್ಕೆ ಚರ್ಚೆ ಆಯಿತು, ಅದಕ್ಕೆ ಒಂದು ವೇಳೆ ಒಪ್ಪದಿದ್ರೆ ನಿಮ್ಮ ಮನೆಯಲ್ಲಿ ನನ್ನ ತಿಳಿಸ್ಕೊಳ್ತಾರಾ ಅಥವಾ ನಿಮ್ಮನ್ನು ಮದುವೆ ಆಗಲಿಕ್ಕೆ ಬಿಡ್ತಾರಾ ಅಂತ ನಾನು ಅದಕ್ಕೋಸ್ಕರ ನಿಮಗೆ ಕಾಲ್ ಮಾಡಿ ಹೇಳಿದ್ದೇನೆ. ಸ್ವಿಚ್ ಆಫ್ ಮಾಡಿದೆ ಯಾಕಂತ ಹೇಳಿದ್ರೆ ನನ್ನಪ್ಪ ಯಾರ ಸಾಲಗಾರರಿಗೆ ಮನೆಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಅಂದ್ರೆ ಅವರಿಗೆ ಹೇಳಿದಂಗೆ ಹಾಗೆ ಅವ್ರು ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಅವರಿಗೆ ಒಂದು ಅಪ್ಪನಿಗೆ ಎಷ್ಟಂತ ಅಷ್ಟೇ ಅವ್ರು ಮಾತಾಡ್ತಾ ಇರಲಿಲ್ಲ, ಯಾವ ವಿಷಯಕ್ಕೆ ಅವರಿಗೆ ಚರ್ಚೆ ಅದರಂತೂ ಇರಲಿಲ್ಲ. ಅವರು ಮನೆಗೆ ಹೋಗುವ ವಿಷಯ ಗೊತ್ತಾಗಿ ಅಪ್ಪ ಕಳಿಸಿದ್ದಾರೆ ಲೋನ್ನವರು. ಸೊ ಕಿರಿಕಿರಿ ಆಯಿತು. ಸೊ ನನಗೆ ತುಂಬ ಟೆನ್ಷನ್ ಆಯಿತು, ಈ ಕಡೆ ನಿಮ್ಮನ್ನಲ್ಲ ಆ ಕಡೆ ಮನೆಯವರಲ್ಲ, ಈ ಕಡೆ ಸಾಲದಲ್ಲ ಕಿರಿಕಿರಿ. ಸೊ ಅದಕ್ಕೆ ಅದನ್ನ ಸ್ವಿಚ್ ಆಫ್ ಮಾಡಿದ್ದಾರೆ ಅಷ್ಟೇ ವಿಷಯ. ಮತ್ತೆ ಬೇರೆ ಒಂದು ವಿಷಯ ಆಗಿದೆ ಪ್ರಾಬ್ಲಮ್, ನಾನು ನಿಮಗೆ ಹೇಳ್ತೇನೆ ಅಂತ ಹೇಳಿ ಸುಮ್ಮನೆ ಆಯಿತು. ನಾನು ಮತ್ತೆ ಆ ಟೈಮಲ್ಲಿ ಅವರಿಗೆ ಪ್ರೆಷರ್ ಮಾಡಿ ಹೋಗಲಿಲ್ಲ ತುಂಬ, ಯಾಕಂದ್ರೆ ನನಗೆ ಮನೆಗೆ ಬಂದು ಇವರ ಮನೆಗೆ ಹೀಗೆ ಆಗಿದೆ, ಒಬ್ಬರಿಗೆ ಇಷ್ಟ ಇಲ್ಲ ಅಂತ ಹೇಳ್ಬೇಕು. ನನ್ನ ಮನೆಗೆ ಬಂದು ನನಗೆ ಅದು ಟೆನ್ಷನ್ ಇತ್ತು, ಮನೆಗೆ ಬಂದು ನಾ ಮನೆಯಲ್ಲಿ ಮಾತಾಡಿದೆ. ಅದಕ್ಕೆ ಅಪ್ಪ ಹೇಳಿಲ್ಲ, ನಾವು ಮೊದಲೇ ಹೇಳಿದ್ದೀನಿ ನಿಮಗೆ ಒಳ್ಳೆ ರೀತಿಯಲ್ಲಿ ಮಾಡೋದು ಮಾಡುವ ಅಂತ. ಬಟ್ ನಿಮ್ಮ ಮನೇಲಿ ಹೀಗೆ ಇದೆ ಅಂತ ನಿಮ್ಮ ಮನೆಯವರು ಒಂದು ನನಗೆ ಫೋನ್ ಮಾಡಲಿಲ್ಲ, ಎಂತ ಸಹ ಇಲ್ಲ. ನಿಮಗೆ ಮದುವೆ ನಿಮಗೆ ಇಷ್ಟ ಉಂಟಾದ್ರೆ ನಾವು ಮಾಡ್ತೇವೆ, ನೀವು ಇಷ್ಟ ಉಂಟ ನೀವು ಆಗಿದ್ದೀರಿ, ಇನ್ನು ಮದುವೆ ಅಲ್ಲ ನಿಮಗೆ ಅದು ರಿಜಿಸ್ಟ್ರೇಡ್ ಸಹ ಮದುವೆ ತರವೇ, ಇನ್ನು ನಿಮಗೆ ಹೀಗೆ ಮಾಡಬೇಕಂತ ಸಹ ನಾವು ಮಾಡ್ತೇವೆ, ತೊಂದರೆ ಇಲ್ಲ. ಅದಕ್ಕೆ ಅವರು ಸರಿ ಓಕೆ ಅಂತ ನಾಳೆ ಮಾತ್ರ ನಾವು ಮನೆಗಿದ್ವಿ. ನೆಕ್ಸ್ಟ್ ಡೇ ಇದ್ದು ಮೈಂಡ್ ಸ್ವಲ್ಪ ಫ್ರೀ ಆಗಬೇಕು, ಹೊರಗಡೆ ಹೋಗಿ ಬರುವಾಗ ನನಗೆ ಸುದೀಪ್ ಅದು ರಿಸರ್ವೇಷನ್ ಮಾಡ್ಕೊಂಡಿದ್ದೇವೆ ಸರಿ ಅಂತ ಹೇಳಿ ನಾವು ಅಲ್ಲೇ ವಾಟರ್ ಪಾರ್ಕ್ಗೆ ಹೋಗಿ ಆಟ ಆಡ್ಕೊಂಡು ಬಂದು ನಾಳೆ ಮದುವೆ ನಾವು ಫಿಕ್ಸ್ ಮಾಡಿದ್ವಿ. ಸಂಜೆ ಹೋಗಿ ನಾವು ಅಲ್ಲಿ ಡ್ರೆಸ್ ತಗೊಂಡ್ವಿ ಮದುವೆಗೆ ಅಂತ, ಅವರಿಗೆ ಡ್ರೆಸ್ ತಗೊಳ್ಬೇಕಿತ್ತು, ಡ್ರೆಸ್ ತಗೊಂಡ್ವಿ. ಅದು ಸಹ ಬೇಕಾದ್ರೆ ನಾನು ಆ ಶಾಪ್ ಎಲ್ಲ ಹೇಳ್ತೇನೆ, ಅಲ್ಲಿ ಹೋಗಿ CC ಕ್ಯಾಮರಾ ಚೆಕ್ ಮಾಡ್ಬೋದು, ಯಾವುದೇ ಕಿರಿಕಿರಿ ಯಾವ್ದು ಇದರಲ್ಲಿ ನಾವು ಚಂದ ರೀತಿಯಲ್ಲಿ ಹೋಗಿ ಸೆಲೆಕ್ಷನ್ ಒಳ್ಳೆ ರೀತಿಯಾಗಿ ಮಾಡಿ ಬಟ್ಟೆ ಎಲ್ಲ ಹಾಕಿ ನೋಡಿ ಸೆಲೆಕ್ಷನ್ ಮಾಡಿ ಬಂದದ್ದು. ಮದುವೆ ಮಾಡ್ಕೊಂಡು ನೆಕ್ಸ್ಟ್ ಡೇ ಆಮೇಲೆ ಸಂಜೆ ವಾಮಿಟಿಂಗ್ ಆಯಿತು ಅಂದರೆ ವಾಮಿಟಿಂಗ್ ಮಾಡ್ತಾ ಇತ್ತು. ಸೊ ವಾಮಿಟಿಂಗ್ ಅಂತ ನಾವು ಕರ್ಕೊಂಡು ಅವರನ್ನು ವಾಮಿಟಿಂಗ್ ಮಾಡ್ತಿದ್ದಾರೆ ಅಂತ ಕರ್ಕೊಂಡು ಹೋಗಿ ಅಲ್ಲಿ ಅವರು ಜಸ್ಟ್ ಡ್ರಿಪ್ಸ್ ಹಾಕಿದ್ರು, ಸುಸ್ತಾಗುತ್ತೆ ಅಂತ ಹೇಳಿ ಡ್ರಿಪ್ಸ್ ಹಾಕಿದ್ರು, ಮತ್ತೆ ಮನೆ ಕಳಿಸಿದ್ದಾರೆ. 19th ಹೋಗಿದ್ದೇವೆ, 21 ಡೇ ನಾವು ಫ್ರೀ ಮನೆಯಲ್ಲೇ ಇಲ್ಲಿ ಹೋಗಲಿಲ್ಲ, ಸಂಜೆ ಒಂದು ಕೆಂಪಕ್ಕೆ ಹೋಗಿ ಬಂದಿದ್ದೇವೆ. 21st ಮತ್ತೆ ಹೇಳಿ ನನಗೆ ಮೋಷನ್ ಪ್ರಾಬ್ಲಮ್, ಇನ್ನು ಹೊಟ್ಟೆ ನೋವೆಲ್ಲ ಆದಾಗ ಆಗ್ತಾ ಉಂಟು ಅಂತ ಹೇಳಿದ್ರು. ನಾವು ಮತ್ತೆ ಕರ್ಕೊಂಡು ಹೋದ್ರು ಅಲ್ಲಿ ಗಾಜಿಗೆ ಹಾಸ್ಪಿಟಲ್ ಕಾರ್ಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಸಹ ಟ್ರೀಟ್ಮೆಂಟ್ ಅವರು ಹೇಳಿದ್ರು ಬ್ಲಡ್ ಟೆಸ್ಟಿಗೆ ಕೊಟ್ಟು ಹೋಗಿ ಅಂತ. ಬ್ಲಡ್ ಟೆಸ್ಟಿಗೆ ಕೊಟ್ಟು ಬಂದು ಒಂದು ಅರ್ಧ ಮುಕ್ಕಾಲು ಗಂಟೆಗೆ ಕಾಲ್ ಮಾಡ್ತಾರೆ ಹಾಸ್ಪಿಟಲಿಂದ, ನೀವು ಬರ್ತೀರಾ ಅವರಿಗೆ ಸ್ವಲ್ಪ ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಉಂಟು, ಸೊ ಹಾಗಾಗಿ ನೀವು ಅಡ್ಮಿಟ್ ಮಾಡಿ ಅವರನ್ನು. ಸೊ ನಾವು ಅಡ್ಮಿಟ್ ಮಾಡಿದ್ವಿ, ಮತ್ತೆ ಕರ್ಕೊಂಡು ಹೋಗಿ ಅಡ್ಮಿಷನ್ ಮಾಡಿದ್ವಿ. ಅಡ್ಮಿಷನ್ ಮಾಡಿದ ಕೂಡಲೇ ಅವರಿಗೆ ಇನ್ಫೆಕ್ಷನ್ ಆಗಿದೆ. ಸೊ ಜಾಂಡಿಸ್ ಆಗಿ ಅದರಿಂದ ಅವರಿಗೆ ಲಿವರಿಗೆಲ್ಲ ಇನ್ಫೆಕ್ಷನ್ ಆಗಿದೆ, ನಾವು ಟ್ರೀಟ್ಮೆಂಟ್ ಮಾಡ್ತೇವೆ ಅಂತ. ಆ ಟೈಮಲ್ಲಿ ಅವರು ಇದಕ್ಕಿಂತ ಮುಂಚೆ ಜಾಂಡಿಸ್ ಬಂದರೆ ಅದೆಲ್ಲ ಕೇಳ್ತಿದ್ರು, ಡ್ರಿಂಕ್ಸ್ ಅದೆಲ್ಲ ಇತ್ತ. ಸೊ ಅದೆಲ್ಲ ಇರಲಿಲ್ಲ ಅವರಿಗೆ, ನನಗೆ ಗೊತ್ತಿರೋ ಪ್ರಕಾರ ಡ್ರಿಂಕ್ಸ್ ಎಲ್ಲ ಮಾಡ್ತಿರ್ಲಿಲ್ಲ. ಟ್ರೀಟ್ಮೆಂಟ್ ಮಾಡಿ 21st ಹೋಗಿದ್ದೇವೆ. 22 ನೈಟ್ ಡಾಕ್ಟರ್ ಮಧ್ಯಾಹ್ನ ಒಂದು ಸಲ ನಮಗೆ ಇದು ಮಲ್ಯ ಆಸ್ಪತ್ರೆ ಕಳಿಸಿದ್ದಾರೆ, ಅವರಿಗೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬನ್ನಿ ಹೊಟ್ಟೆದು. ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಕೊಟ್ಟಿದ್ವಿ. ಸಂಜೆ ಬಂದು ಡಾಕ್ಟರ್ ಹೇಳಿದ್ರು ಏನೋ ತುಂಬ ಪ್ರಾಬ್ಲಮ್ ಇದೆ ಅವರಿಗೆ, ಅದೇನೋ ಅವ್ರು ಹೇಳಿದ್ರು. ನನಗೆ ಅದು ಆ್ಯಕ್ಚುಲಿ ಏನಂತ ಗೊತ್ತಿಲ್ಲ, ನಾರ್ಮಲ್ ಮನುಷ್ಯನಿಗೆ ಇಷ್ಟ ಇರುತ್ತೆ, ಬಟ್ ಇವರಿಗೆ ಇಷ್ಟು ಕಾಣಿಸ್ತಾ ಇದೆ, ಇಲ್ಲಿ ತುಂಬ ಫೆಸಿಲಿಟಿ ಇಲ್ಲ. ಸೊ ನೀವು ಶಿಫ್ಟ್ ಮಾಡಿದ್ರೆ ಏನಪ್ಪ ಹಾಸ್ಪಿಟಲ್ ಅಥವಾ ಆದರ್ಶಕ್ಕೆ ಶಿಫ್ಟ್ ಮಾಡಿ, ಅಲ್ಲೇ ಫೆಸಿಲಿಟಿ ಎಲ್ಲ ಇರ್ತದೆ, ನಿಮ್ಗೆ ಏನಾಗುತ್ತೆ ಅಲ್ಲಿ ಶಿಫ್ಟ್ ಮಾಡಿ ಅಂತ ಹೇಳಿ. ನಾನು ಸಡನ್ ನನ್ನ ಕಸಿನ್ಗೆ ಫೋನ್ ಮಾಡಿ ಹೀಗೆ ಆಗಿದೆ ಅಂತ ಹೇಳಿ ನಾನು ಇವರ ಮನೆಯವ್ರಿಗೆ ಅದೇ ಟೈಮಲ್ಲಿ ಕಾಲ್ ಮಾಡಿಸಿದೆ. ಸತೀಪಾಗಿ ಮಾತಾಡಿದ್ದು, ನಾನು ಸಹ ಮಾತಾಡಿದ್ದೆ. ಕಾಲ್ ಮಾಡಿ ಹೇಳಿದ್ರು, ಸೊ ಹೀಗೆ ಹೇಳ್ತಾ ಇದ್ದಾರೆ, ಏನಂತ ಗೊತ್ತಿಲ್ಲ, ಶಿಫ್ಟ್ ಮಾಡಿ ಕೇಳಿದ್ದಾರೆ, ಸಡನ್ ನೈಟ್ ಆಗಿದೆ, ಇವಾಗ ಶಿಫ್ಟ್ ಮಾಡಿ ಕೇಳಿದ್ದಾರೆ, ಎಂತ ಮಾಡಬೇಕು, ಏನಕ್ಕೋ ಅಥವಾ ಆದರ್ಶ ಶಿಫ್ಟ್ ಮಾಡಿ ಕೇಳಿದ್ದಾರೆ. ಆವಾಗ ಮನೆಯವ್ರಿಗೆ ಮಾತಾಡ್ತಾರೆ, ನೀನು ಅವನನ್ನು ಬಿಡ್ತೇನೆ ಅಂತ ಈ ಟೈಮಲ್ಲಿ ಅರ್ಥ ಮಾಡಬೇಕು, ನೀನು ಹಾಗೆ ಬರ್ತು ಕೊಟ್ಟು ನಾವು ಬಂದು ಕರ್ಕೊಂಡು ಹೋಗ್ತೇವೆ, ಅವನನ್ನು ಟ್ರೀಟ್ಮೆಂಟ್ ಮಾಡ್ತೇವೆ ಅಂತ ಹೇಳಿ. ನನಗೆ ಅವ್ರು ಮತ್ತೆ ಬೇಜಾರಾಯ್ತು, ಈ ಟೈಮಲ್ಲಿ ಈ ರೀತಿ ಮಾತಾಡ್ತಿದ್ದಾರೆ ಅಂತ. ನನಗೆ ಇವರಿಗೆ
ಎಲ್ಲವೂ ನಾನು ಕಂಪ್ಲೀಟ್ ಮಾಡಿದಾಗ ಅವರು ಸಹ ಟೆಸ್ಟ್ ಮಾಡಿ ನಾವು ಈ ಸಲ ಟೆಸ್ಟ್ ಮಾಡ್ತೇವೆ ಅಂತ ಹೇಳಿ ಟೆಸ್ಟ್ ಮಾಡ್ತೇವೆ ಅಂತ ಹೇಳಿ ನಾನು ಸುದೀಪ್ ಹತ್ರೊಳಗೆ ಹೇಳಿದ್ರು, ನೀವು ಅವರಿಗೆ ಏನು ಡೌಟ್ ಬಂತು ನಮಗೆ ಗೊತ್ತಿಲ್ಲ, ಡಾಕ್ಟ್ರಿಗೆ ಎಂತ ಆಗಿದೆ ನಾರ್ಮಲ್ ಆಗಿ ನಿಮಗೆ ಇಷ್ಟು ಪ್ರಾಬ್ಲಮ್ ಆಗಲಿಕ್ಕೆ ಸಾಧ್ಯ ಇಲ್ಲ ಏನಂತ ಹೇಳಿ. ಅವಾಗ ಅವ್ರು ಹೇಳಿದ್ರು ನಾನು ಪಾಯ್ಸನ್ ತಗೊಂಡಿದ್ದೇನೆ, ಸ್ವಲ್ಪ ಏನೋ ಪಾಯ್ಸನ್ ತಗೊಂಡಿದ್ದೇನೆ, ನಾನು ಯಾರ ಹತ್ರ ನಾನು ಹೇಳಲಿಲ್ಲ, ತಗೊಂಡು 2 ದಿವಸ ನನಗೆ ಏನು ಆಗಿಲ್ಲ ನಾನು ಹೇಳಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಿ ಹೋಗೋದ ನಮಗೆ ಅವರು ತಗೊಂಡು ಗೊತ್ತಾಗಿದ್ದು 4-5 ಡೇಸ್ ಮೇಲೆ ಆಗಿದೆ, ಅವರೇ ಹೇಳೋ ಪ್ರಕಾರ ಅಷ್ಟು ದಿವಸ ಆಗಿದೆ, ನಮಗೆ ಆ ವಿಷಯ ಯಾರಿಗೂ ಗೊತ್ತಿಲ್ಲ. ಡಾಕ್ಟರ್ ಬಂದು ಮೊದಲು ಕೇಳಿದ್ರು ಹೀಗೆ ಹೇಳ್ತಿದ್ದಾರೆ ಅಂತ. ನಾನು ಅವಾಗ ಹೋಗಿ ಅವ್ರನ್ನ ಮಾತಾಡಿಸಿದ್ದೇನೆ, ಯಾಕೆ ಇದೇನಾಗಿದೆ ಅಂತ ಏನೋ ಟೆನ್ಷನ್ ಅಂತ ಹೇಳಿದ್ರು. ಅದು ಆಮೇಲೆ ಮಾತಾಡಲಿಕ್ಕೆ ಆಗಲಿಲ್ಲ, ಐಸಿಯುಗೆ ಶಿಫ್ಟ್ ಮಾಡಿದ್ರು. ಶಿಫ್ಟ್ ಮಾಡಿದ್ದು ನಾನು ಅವರ ಮನೆಯವರಿಗೆಲ್ಲ ಕಾಲ್ ಮಾಡಿದೆ ಹೀಗೆ ಅಂತ ಹೇಳಿದ್ದಾರೆ ಅಂತ. ನೆಕ್ಸ್ಟ್ ಅವ್ರು ಬಂದರು ಅಲ್ಲಿಗೆ. ಅವ್ರು ಬಂದಾಗ ಹಾಸ್ಪಿಟಲಿಂದ ಪೊಲೀಸ್ ಇದಕ್ಕೆ ಹೇಳಿದ್ರು, ಅವ್ರು ಬಂದಲ್ಲಿ ಪೊಲೀಸ್ ಅವರು ಬಂದು ವಿಚಾರಣೆ ಮಾಡಿದ್ದಾರೆ ಸುದೀಪ್ ಹತ್ರ, ಯಾಕೆ ಎಂತಕ್ಕೆ ಏನಂತ. ಅವ್ರು ಹೇಳಿದ್ದಾರೆ ನಾನು ಸಹ ಹೆಚ್ಚು ಸ್ವಲ್ಪ ಏನೋ ಪ್ರಾಬ್ಲಮ್ ನಮಗೆ ಪೊಲೀಸ್ ಹೊರಗೆ ಬಂದು ಹೇಳಿದ್ದಾರೆ. ನಾವು ಸಹ ಇದ್ದು ನನ್ನ ಮನೆಯವರಿದ್ರು, ಸುದೀಪ್ ಮನೆಯವರು ಸಹ ಇದ್ದರು, ಅವರನ್ನೆಲ್ಲ ಹೇಳಿದ್ದಾರೆ ಹೀಗೆ ಹೇಳಿದ್ದಾರೆ ಅವರು ಸ್ವಲ್ಪ ಪ್ರಾಬ್ಲಮ್ ಏನು ಟೆನ್ಷನ್ ಎಲ್ಲ ತಗೊಂಡಿದ್ದಾರೆ ಅಂತ. ಸ್ವಲ್ಪ ಏನೋ ತಗೊಂಡಿದ್ದಾರೆ ಅಂತ. ಅವರಿಗೆ ಏನಾದರೂ ಸಿಂಟಮ್ಸ್ ಆಗಿಲ್ಲ ಅಂತ 2 ಡೇಸ್ ಹಾಗೆ ಅವ್ರು ಏನು ಆಗುದಿಲ್ಲ ಅಂತ ಹೇಳಿ ಯಾರ ಹತ್ರ ಸಹ ಅವ್ರ ಪಕ್ಷವನ್ನು ಹೇಳಿಲ್ಲ ಅಂತ. ನಮಗೆ ಆಮೇಲೆ ಡಾಕ್ಟರ್ ಬಂದು ಹೇಳ್ತಾರೆ, ಸ್ವಲ್ಪ ಟ್ರೀಟ್ ಮಾಡಿದ ಡಾಕ್ಟರ್ ಬಂದು ನಾವು ಮುಂಚಿನ ನೈಟ್ ಶಿಫ್ಟ್ ಮಾಡಿ ಅವಾಗ ಬ್ಯೂಟಿ ಡಾಕ್ಟರ್ ಬೇರೆ ಇದ್ದು ನೆಕ್ಸ್ಟ್ ಬಿ ಡಾಕ್ಟರ್ ಬಂದು ಕರೆದು ಹೇಳ್ತಾರೆ ಎಂತ ಎಂಟಿ ಆಗಬೇಕಾ ನೀವು ಹೀಗೆ ಅಂತ. ಮನೆಯವರು ಯಾರು ಮಾಡ್ತಾರೆ, ನಾನು ಆಲ್ರೆಡಿ ಕಾಲ್ ಮಾಡಿ ನಾನು ಬರ್ತಾ ಇದ್ದಾರೆ ಅಂತ ಹೇಳಿದೆ.
ಗಂಡನ ಯಾರು ಸಹ ಎಷ್ಟೇ ಸಿಟ್ಟಿದ್ರು ಸಹ ಅವರ ಲೈಫಿಗೆ ಬೇಕಾಗಿ ಮದುವೆ ಮಾಡ್ಕೊಂಡಾದ್ಮೇಲೆ ಎಷ್ಟೇ ಸಿಟ್ಟಿದ್ರು ಸಹ ಗಂಡ ಸಾಯ್ಲಿಕ್ಕೆ ಯಾರು ಸಹ ಅನ್ಕೊಳ್ತಿಲ್ಲ. ಎಂತ ಗಂಡ ಆದ್ರೂ ಸಾಯ್ಲಿಕ್ಕೆ ಅನ್ಕೊಳ್ತಿಲ್ಲ. ಸಾಲ ಮಾಡಿದರೆ ಬಿಟ್ಟು ಕೆಲವೊಂದು ವಿಷಯಕ್ಕೆ ಹೈಡ್ ಮಾಡ್ತಾರೆ ಬಿಟ್ಟು ಪ್ರೀತಿ ಮಾಡೋ ವಿಷಯ ಆಗಿರ್ಬೋದು ಅಥವಾ ಎಲ್ಲ ವಿಷಯದಲ್ಲಿ ಸುದೀಪ್ ಬಗ್ಗೆ ಹೇಳ್ತಾರೆ ಒಳ್ಳೆ ಪರ್ಫೆಕ್ಟ್ ಆಗಿದ್ದು ನನಗೆ ಏನು ಆಸೆ ಇತ್ತು ಲೈಫಲ್ಲಿ ಇರಬೇಕು ಅಂತ. ಸೊ ಅದೇ ರೀತಿ ಅವರು ಇತ್ತು. ಆ ವಿಷಯದಲ್ಲಿ